ಏನಾರ ಒಂದು ಅಪರಾಧ ಆಗೋದು, ಒಂದು ಆಕ್ಸಿಡೆಂಟ್ ಏನಾಯಿತು ಅಂದರೆ ವಿಡಿಯೋ ಮಾಡೋಕ್ಕೆ ಹೋಗಿ ನಿಂತ್ಕೊಬೇಡಿ. 112 ಅಂತ ಕಾಲ್ ಮಾಡಿ. ನಮ್ಮ ಲ್ಯಾಂಡ್ ಆರ್ಡರ್ ಪೊಲೀಸ್ನವ್ರು ಬರ್ತಾರೆ, ವಯಸ್ಸಾಳ ಬರುತ್ತೆ. ಆಕ್ಸಿಡೆಂಟ್ ಆಗಲಿ, ಇಲ್ಲ ಕ್ರೈಮ್ ಅವೇರ್ನೆಸ್ ಏನಾದ್ರು ಆಯ್ತಾ ಇದ್ರೆ, ಇಲ್ಲ ಡ್ರಗ್ಸು ಅದ್ರ ಬಗ್ಗೆ ಏನೇ ಆಯ್ತಾ ಇದ್ರೂ ನೀವು ಒಂದು ಮೆಸೇಜ್ ಮಾಡ್ಬೋದು. 112 ಮಾಡಿದ್ರೆ ಹಿಂಗಾಗಿದೆ ಸರ್, ಈ ಥರ ಇಲ್ಲಿದೆ, ಇಂಥ ಪ್ಲೇಸಲ್ಲಿ ಹಿಂಗೆ ಅಂತ ಹೇಳಿದ್ರೆ ಅವ್ರು ಇಮಿಡಿಯೇಟು ಬಂದು ನಿಮ್ಮನ್ನ ಎಲ್ಲ ಏನಾಗ್ತಾ ಇರ್ತದೆ ಅದನ್ನೆಲ್ಲ ಸೇಫ್ಟಿಯಾಗಿ ಮಾಡ್ತಾರೆ. ಆದ್ದರಿಂದ ನೀವು ಯಾವುದೇ ಕಾರಣಕ್ಕೂ ಸಂಚಾರ ನಿಯಮನ ಉಲ್ಲಂಘನೆ ಮಾಡಬೇಡಿ. ಆಮೇಲೆ ರಸ್ತೆನ ರೋಡ್ ದಾಟಬೇಕಾದ್ರೆ ನಿಮಗೆ ರೆಡ್ ಇರ್ತದೆ, ಅವ್ರಿಗೆ ವೆಹಿಕಲ್ನವ್ರಿಗೆ ಗ್ರೀನ್ ಇರ್ತದೆ. ನೀವೇನು ಮಾಡ್ತೀರಾ, ಒಂದು ನಿಮಿಷ ನಿಂತ್ಕೊಳ್ಳಲ್ಲ, ಒಂದೇ ಒಂದು ವೆಹಿಕಲ್ ಬರ್ತಾ ಇದೆ ಹೋಗ್ಬಿಡ್ತೀವಿ ಅಂತ ಹೋಗ್ಬಿಡ್ತೀರಾ. ಅವನು ಬಂದು ಫಾಸ್ಟಾಗಿ ಏನಾದ್ರು ಹೊಡೆದ ಅಂದರೆ ನೀವು ಕೆಳಗಡೆ ಬಿದ್ದರೆ ಪ್ರಾಣ ಹೋಗೋಂಥ ಚಾನ್ಸಸ್ಸು ಇರುತ್ತೆ ಅಲ್ಲಿ. ಆದ್ದರಿಂದ ಆದಷ್ಟು ಪೆಡೆಸ್ಟ್ರಿಯನ್ ಕ್ರಾಸ್ ಯೂಸ್ ಮಾಡಿ, ಜೀಬ್ರಾ ಕ್ರಾಸ್ ಯೂಸ್ ಮಾಡಿ. ಆಮೇಲೆ ನಿಮ್ಮ ತಂದೆ ತಾಯಿಗೂ ಅಷ್ಟೇ ಹೇಳಿ, ಈ ಟ್ರಾಫಿಕ್ ವೈಲೇಷನ್ ಬಗ್ಗೆ ಮಾಡಬಾರ್ದು. ನೀವು ನಮಗೆ ಕಲಿಸ್ಕೊಡ್ಬೇಕು ಅಂತೇಳಿ ನಿಮ್ಮ ತಂದೆ ತಾಯಿಗೆ ಹೇಳಬೇಕು. ನಿಮಗೆ 18 ವರ್ಷ ಆದರೆ ಮಾತ್ರ ನೀವು ವಾಹನ ಚಾಲನೆ ಮಾಡೋದಕ್ಕೆ ಅರ್ಹರಾಗಿರ್ತೀರಿ. ಆದ್ದರಿಂದ ದಯವಿಟ್ಟು ಯಾರು ಗಾಡಿ ತೊಗೊಂಡೋಗಿ ಏನು ಹೆಚ್ಚು ಕಮ್ಮಿ ಮಾಡ್ಕೊಂಡು ಇರಲಿ ಅಂತೇಳಿ ಈ ಒಂದು ಸಮಯ ಕೊಟ್ಟಂಥ ನಮ್ಮ ಹರೀಶ್ ಸರ್ಗೂ, ಪೊಲೀಸ್ ಪತ್ರಿಕಾ ವಾಹಿನಿ ಮತ್ತು ಅಚೀವ್ ಸ್ಕೂಲ್ ಮುಖ್ಯಸ್ಥರಿಗೂ ಎಲ್ಲ ವಂದಿಸ್ತಾ 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.